ಮೈಸೂರು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಡಕು ಮೂಡಿದ್ಯಾ? ಬಿಜೆಪಿ ನಾಯಕರಿಂದ ಆಯ್ತಾ ಜೆಡಿಎಸ್ ಕಡೆಗಣನೆ? ಜೆಡಿಎಸ್ ಶಾಸಕರು ಮುಖಂಡರನ್ನ ಕಡೆಗಣಿಸಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಬೆಳವಣಿಗೆನ ನೋಡ್ತಾ ಇದ್ರೆ ಒಗ್ಗಟ್ಟು ಇಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಅನ್ನೋದನ್ನ ತೋರಿಸ್ತಾ ಇದೆ. ಜೆಡಿಎಸ್ ಶಾಸಕರು ಮುಖಂಡರನ್ನ ಕಡೆಗಣಿಸಿ ಪ್ರಚಾರ ಮಾಡಲಾಗ್ತಾ ಇದೆ. ಹುಣಸೂರು ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡಗೂ ಕೂಡ ಆಹ್ವಾನವನ್ನ ನೀಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಉಭಯ ಪಕ್ಷಗಳ ನಡುವೆ ಇಲ್ಲಿ ಸಮನ್ವಯದ ಕೊರತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಚಾರದ ಪ್ರವಾಸ ಪಟ್ಟಿಯಲ್ಲಿ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಎರಡೂ ಪಕ್ಷದ ನಾಯಕರನ್ನ ಒಗ್ಗೂಡಿಸಲು ವಿಫಲರಾಗಿದ್ದಾರೆ ನಾಯಕರು. ಬಿಜೆಪಿ ನಡೆಗೆ ಜೆಡಿಎಸ್ ಮುಖಂಡರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಹಿರಿಯ ನಾಯಕರು ಮತ್ತು ಜೆಡಿಎಸ್ನ ಕುಮಾರಸ್ವಾಮಿ ಆಗಿರಬಹುದು ಅಥವಾ ದೇವೇಗೌಡರು ಆಗಿರಬಹುದು ಈ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಮೈತ್ರಿ ಮಾಡಿಕೊಂಡಿರೋ ಕಾರಣ ಒಟ್ಟಿಗೆ ಕ್ಯಾಂಪೇನ್ ಅನ್ನ ಮಾಡಬೇಕು. ಆದ್ರೆ ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಹೋಗ್ತಾ ಇದೆ. ಇದರ ಸಹಜವಾಗಿ ಕೆಲವು ಮುಖಂಡರಿಗೆ ಸಾಕಷ್ಟು ಒಂದು ಅಸಮಾಧಾನ ತರಿಸಿದೆ. ಮೈಸೂರು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಡಕು ಮೂಡಿದ್ಯಾ? ಬಿಜೆಪಿ ನಾಯಕರಿಂದ ಆಯ್ತಾ ಜೆಡಿಎಸ್ ಕಡೆಗಣನೆ? ಜೆಡಿಎಸ್ ಶಾಸಕರು ಮುಖಂಡರನ್ನ ಕಡೆಗಣಿಸಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಬೆಳವಣಿಗೆನ ನೋಡ್ತಾ ಇದ್ರೆ ಒಗ್ಗಟ್ಟು ಇಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಅನ್ನೋದನ್ನ ತೋರಿಸ್ತಾ ಇದೆ. ಜೆಡಿಎಸ್ ಶಾಸಕರು ಮುಖಂಡರನ್ನ ಕಡೆಗಣಿಸಿ ಪ್ರಚಾರ ಮಾಡಲಾಗ್ತಾ ಇದೆ. ಹುಣಸೂರು ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡಗೂ ಕೂಡ ಆಹ್ವಾನವನ್ನ ನೀಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಉಭಯ ಪಕ್ಷಗಳ ನಡುವೆ ಇಲ್ಲಿ ಸಮನ್ವಯದ ಕೊರತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಚಾರದ ಪ್ರವಾಸ ಪಟ್ಟಿಯಲ್ಲಿ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಎರಡೂ ಪಕ್ಷದ ನಾಯಕರನ್ನ ಒಗ್ಗೂಡಿಸಲು ವಿಫಲರಾಗಿದ್ದಾರೆ ನಾಯಕರು. ಬಿಜೆಪಿ ನಡೆಗೆ ಜೆಡಿಎಸ್ ಮುಖಂಡರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಹಿರಿಯ ನಾಯಕರು ಮತ್ತು ಜೆಡಿಎಸ್ನ ಕುಮಾರಸ್ವಾಮಿ ಆಗಿರಬಹುದು ಅಥವಾ ದೇವೇಗೌಡರು ಆಗಿರಬಹುದು ಈ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಮೈತ್ರಿ ಮಾಡಿಕೊಂಡಿರೋ ಕಾರಣ ಒಟ್ಟಿಗೆ ಕ್ಯಾಂಪೇನ್ ಅನ್ನ ಮಾಡಬೇಕು. ಆದ್ರೆ ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಹೋಗ್ತಾ ಇದೆ. ಇದರ ಸಹಜವಾಗಿ ಕೆಲವು ಮುಖಂಡರಿಗೆ ಸಾಕಷ್ಟು ಒಂದು ಅಸಮಾಧಾನ ತರಿಸಿದೆ. ಮೈಸೂರು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಡಕು ಮೂಡಿದ್ಯಾ? ಬಿಜೆಪಿ ನಾಯಕರಿಂದ ಆಯ್ತಾ ಜೆಡಿಎಸ್ ಕಡೆಗಣನೆ? ಜೆಡಿಎಸ್ ಶಾಸಕರು ಮುಖಂಡರನ್ನ ಕಡೆಗಣಿಸಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಬೆಳವಣಿಗೆನ ನೋಡ್ತಾ ಇದ್ರೆ ಒಗ್ಗಟ್ಟು ಇಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ಅನ್ನೋದನ್ನ ತೋರಿಸ್ತಾ ಇದೆ. ಜೆಡಿಎಸ್ ಶಾಸಕರು ಮುಖಂಡರನ್ನ ಕಡೆಗಣಿಸಿ ಪ್ರಚಾರ ಮಾಡಲಾಗ್ತಾ ಇದೆ. ಹುಣಸೂರು ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡಗೂ ಕೂಡ ಆಹ್ವಾನವನ್ನ ನೀಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಉಭಯ ಪಕ್ಷಗಳ ನಡುವೆ ಇಲ್ಲಿ ಸಮನ್ವಯದ ಕೊರತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಚಾರದ ಪ್ರವಾಸ ಪಟ್ಟಿಯಲ್ಲಿ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಎರಡೂ ಪಕ್ಷದ ನಾಯಕರನ್ನ ಒಗ್ಗೂಡಿಸಲು ವಿಫಲರಾಗಿದ್ದಾರೆ ನಾಯಕರು. ಬಿಜೆಪಿ ನಡೆಗೆ ಜೆಡಿಎಸ್ ಮುಖಂಡರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಹಿರಿಯ ನಾಯಕರು ಮತ್ತು ಜೆಡಿಎಸ್ನ ಕುಮಾರಸ್ವಾಮಿ ಆಗಿರಬಹುದು ಅಥವಾ ದೇವೇಗೌಡರು ಆಗಿರಬಹುದು ಈ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಮೈತ್ರಿ ಮಾಡಿಕೊಂಡಿರೋ ಕಾರಣ ಒಟ್ಟಿಗೆ ಕ್ಯಾಂಪೇನ್ ಅನ್ನ ಮಾಡಬೇಕು. ಆದ್ರೆ ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಹೋಗ್ತಾ ಇದೆ. ಇದರ ಸಹಜವಾಗಿ ಕೆಲವು ಮುಖಂಡರಿಗೆ ಸಾಕಷ್ಟು ಒಂದು ಅಸಮಾಧಾನ ತರಿಸಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.